Welcome to Digital Learning, Department of Collegiate Education. Myself, Aisha Banu, Assistant Professor, Government First Grade College, Turuvekere. So, in this session, I am continuing with the topic Network Infrastructure for E-Commerce. So, students, in the previous session, we have seen the introduction to network infrastructure for e-commerce. ಸೊ ಅಲ್ಲಿ ನಮಗೆ ಅರ್ಥ ಆಯಿತು ಇನ್ಫ್ರಾಸ್ಟ್ರಕ್ಚರ್ ಫಾರ್ ಇ ಕಾಮರ್ಸ್ ಅಂತ ಹೇಳಿದಾಗ ಇನ್ ಟೋಟಲ್ಲು ಹಾರ್ಡ್ವೇರು ಸಾಫ್ಟ್ವೇರು ಕಂಟೆಂಟು ಮತ್ತು ಡಾಟಾ ಏನು ಬೇಕಿರುತ್ತೆ ಈ ಬಿಸ್ನೆಸ್ಸು ಸರ್ವೀಸಸ್ನ ಕೊಡೋದಕ್ಕೆ ಅದನ್ನು ನಾವು infrastructure for e-commerce anta karitivi. So here you can see there are three major components which build the information superhighway or e-business infrastructure. So e-business infrastructure ಅನ್ನು ಬಿಲ್ಡ್ ಮಾಡೋದಕ್ಕೆ ತ್ರೀ ಮೇಜರ್ ಕಾಂಪೊನೆಂಟ್ಸು ಬೇಕಾಗ್ತವೆ. ಸೊ ಅದು ಫಸ್ಟ್ ಒನ್ನು ಕನ್ಸ್ಯೂಮರ್ ಆಕ್ಸೆಸ್ ಎಕ್ವಿಪ್ಮೆಂಟು, ಸೆಕೆಂಡ್ ಒನ್ ಲೋಕಲ್ ಆನ್ ರ್ಯಾಂಪ್ಸ್, third one global information distribution network. So students, in this particular session we will cover the first two components, and in the next session we shall see the third component, that is global information distribution network. ಸೊ ಫಸ್ಟ್ ಕಾಂಪೋನೆಂಟ್ ಏನಿದೆ ಕನ್ಸ್ಯೂಮರ್ ಆಕ್ಸೆಸ್ ಎಕ್ವಿಪ್ಮೆಂಟ್ ಇದೆ. ಸೊ ಇಟ್ ರೆಪ್ರೆಸೆಂಟ್ಸ್ ಎ ಕ್ರಿಟಿಕಲ್ ಕ್ಯಾಟಗರಿ, ದ ಆಬ್ಸೆನ್ಸ್ ಆರ್ ಸ್ಲೋ ಪ್ರೋಗ್ರೆಸ್ ಆಫ್ ವಿಚ್ ಈಸ್ ಹೋಲ್ಡಿಂಗ್ ಅಪ್ ಅದರ್ ಸೆಗ್ಮೆಂಟ್ಸ್ ಆಫ್ ದ ಹೈವೇ. ಸೊ ಈ ಕನ್ಸ್ಯೂಮರ್ ಆಕ್ಸೆಸ್ ಎಕ್ವಿಪ್ಮೆಂಟ್ ಏನಿದೆ ಇದು ಒಂದು ಕ್ರಿಟಿಕಲ್ ಕ್ಯಾಟಗರಿ ಆಗಿದೆ, ಕ್ರಿಟಿಕಲ್ ಕಾಂಪೋನೆಂಟ್ ಆಗಿದೆ. ಬಿಕಾಸ್ ಇದು ಇರಲಿಲ್ಲ, ಆಬ್ಸೆನ್ಸ್ ಆಗಿತ್ತು ಅಥವಾ ಸ್ಲೋ ಪ್ರೋಗ್ರೆಸ್ಸಲ್ಲಿ ಇತ್ತು ಅಂತ ಹೇಳಿದ್ರೆ ನೆಕ್ಸ್ಟು ರಿಮೈನಿಂಗ್ ಸೆಗ್ಮೆಂಟ್ಸನ್ನು ಹೆಲ್ಡಪ್ ಮಾಡುತ್ತೆ ಅಥವಾ ಹೋಲ್ಡ್ ಮಾಡುತ್ತೆ ಇದು. ಸೊ ಏನೇನು ಬರುತ್ತೆ ಈ ಸೆಗ್ಮೆಂಟು ಅಥವಾ ಕಾಂಪೋನೆಂಟಲ್ಲಿ ಅಂತ ಹೇಳಿದ್ರೆ ಇಟ್ ಇನ್ಕ್ಲೂಡ್ಸ್ ದ ಹಾರ್ಡ್ವೇರ್ ಆ್ಯಂಡ್ ದ ಸಾಫ್ಟ್ವೇರ್ vendors such as physical devices, routers and switches and hubs. ಸಿ ಈ ಕನ್ಸ್ಯೂಮರ್ ಆಕ್ಸೆಸ್ ಎಕ್ವಿಪ್ಮೆಂಟ್ ಹೆಸರೇ ಹೇಳುತ್ತೆ, ಆಕ್ಸೆಸ್ ಎಕ್ವಿಪ್ಮೆಂಟ್ಸ್ ಇವು. ಸೊ ಹಾರ್ಡ್ವೇರು ಮತ್ತು ಸಾಫ್ಟ್ವೇರ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಹಾರ್ಡ್ವೇರ್ ಅಂತ ಹೇಳಿದಾಗ ಫಿಸಿಕಲ್ ಡಿವೈಸಸ್ಸು, ರೌಟರ್ಸು, ಸ್ವಿಚಸ್ಸು ಮತ್ತು ಹಬ್ಸ್ ಬರುತ್ತೆ. ಸೊ ಇನ್ನು ಆಕ್ಸೆಸ್ ಡಿವೈಸಸ್ ಸಚ್ ಆ್ಯಸ್ ಕಂಪ್ಯೂಟರ್ಸ್ ಆ್ಯಂಡ್ ಸೆಟ್ ಆಫ್ ಬಾಕ್ಸಸ್. ಸೊ ಅಗೇನ್ ದ ಹಾರ್ಡ್ವೇರಲ್ಲಿ ನಾವೇನು ನೋಡ್ಬೋದು ಅಂತ ಹೇಳಿದ್ರೆ ಕಂಪ್ಯೂಟರ್ಸು ಮತ್ತು ಸೆಟ್ ಆಫ್ ಬಾಕ್ಸಸ್ ಬೇಕು. ಸೊ ಅದೇ ಸಾಫ್ಟ್ವೇರಿಗೆ ನಾವು ನೋಡಿಕೊಂಡಾಗ ಸಾಫ್ಟ್ವೇರ್ ಪ್ಲ್ಯಾಟ್ಫಾರ್ಮ್ಸ್ ಸಚ್ ಆ್ಯಸ್ ಬ್ರೌಸರ್ಸ್ ಆ್ಯಂಡ್ ಆಪ್ರೇಟಿಂಗ್ ಸಿಸ್ಟಮ್ಸ್ ಲೈಕ್ ಮೊಜಿಲ್ಲಾ ಫೈರ್ಫಾಕ್ಸ್, ಇಂಟರ್ನೆಟ್ ಎಕ್ಸ್ಪ್ಲೋರರ್, AOL ಎಕ್ಸ್ಪ್ಲೋರರ್ ಎಕ್ಸೆಟ್ರಾ. ಸೊ ಕನ್ಸ್ಯೂಮರ್ ಆಕ್ಸೆಸ್ ಎಕ್ವಿಪ್ಮೆಂಟ್ ಅಂತ ಹೇಳಿದಾಗ ಸೊ ಇಲ್ಲಿ ನಾವೇನು ನೋಡಿದ್ವಿ, ಹಾರ್ಡ್ವೇರು ಮತ್ತು ಸಾಫ್ಟ್ವೇರು. ಹಾರ್ಡ್ವೇರ್ ಅಂತ ಹೇಳಿದಾಗ ಫಿಸಿಕಲ್ ಡಿವೈಸಸ್ ಬರುತ್ತೆ, ಕಂಪ್ಯೂಟರ್ಸು, ಸೆಟ್ ಆಫ್ ಬಾಕ್ಸಸ್ಸು, ಸ್ವಿಚಸ್ ಆ್ಯಂಡ್ ಹಬ್ಸ್ ಬರುತ್ತೆ. ಅದೇ ಸಾಫ್ಟ್ವೇರ್ ಪ್ಲ್ಯಾಟ್ಫಾರ್ಮ್ಸ್ ಅಂತ ಹೇಳಿದಾಗ ಬ್ರೌಸರ್ಸ್ ಬೇಕಾಗ್ತವೆ, ಲೈಕ್ ಬ್ರೌಸರ್ಸ್ ಆ್ಯಂಡ್ ಆಪ್ರೇಟಿಂಗ್ ಸಿಸ್ಟಮ್ಸ್ ಲೈಕ್ ಮೊಜಿಲ್ಲಾ ಫೈರ್ಫಾಕ್ಸ್ ಆಗಿರ್ಬೋದು, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಗಿರ್ಬೋದು, AOL ಎಕ್ಸ್ಪ್ಲೋರರ್ ಆಗಿರ್ಬೋದು. ಸೊ ಇದೆಲ್ಲ ಬರುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಕಾಂಪೋನೆಂಟ್ ಅಂತ ಹೇಳಿದಾಗ ಹಿಯರ್ ಇಟ್ ಈಸ್ ಲೋಕಲ್ ಆರ್ ಆಕ್ಸೆಸ್ ರೋಡ್ಸ್ ಅಂತ ಹೇಳ್ತೀವಿ, ಆರ್ ಆನ್ ರ್ಯಾಂಪ್ಸ್ ಅಂತ ಕರಿತೀವಿ ಇದನ್ನು. So this segment of network infrastructure provides linkages between businesses, schools and homes to the communication backbone. ಸೊ ಈ ಒಂದು ಕಾಂಪೊನೆಂಟ್ ಏನಿದೆ ಇದು ಲಿಂಕೇಜಸ್ನ ಪ್ರೊವೈಡ್ ಮಾಡುತ್ತೆ ಬಿಟ್ವೀನ್ ಬಿಸ್ನೆಸಸ್ ಆಗಿರ್ಬೋದು, ಸ್ಕೂಲ್ಸು, ಹೋಮ್ಸು, ಆ್ಯಂಡ್ ಇಟ್ ಆ್ಯಕ್ಟ್ಸ್ ಆ್ಯಸ್ ಎ ಕಮ್ಯುನಿಕೇಷನ್ ಬ್ಯಾಕ್ಬೋನ್. This component is often called the last mile in the telecommunication industry. ಸೊ ಈ ಕಾಂಪೊನೆಂಟನ್ನು ನಾವು ಲಾಸ್ಟ್ ಮೈಲ್ ಅಂತ ಕರೀತಾರೆ ಟೆಲಿಕಮ್ಯುನಿಕೇಷನ್ ಇಂಡಸ್ಟ್ರಿಯಲ್ಲಿ. ಸೊ ನೆಕ್ಸ್ಟ್ ನೋಡೋಣ, ದ ಪ್ರೊವೈಡರ್ಸ್ ಆಫ್ ಆಕ್ಸೆಸ್ ರ್ಯಾಂಪ್ಸ್ ಕ್ಯಾನ್ ಬಿ ಡಿಫ್ರೆನ್ಷಿಯೇಟೆಡ್ ಇಂಟು 4 ಕ್ಯಾಟಗರೀಸ್. ಸೊ ಈ ಪ್ರೊವೈಡರ್ಸ್ ಏನಿದ್ದಾವೆ ಆಕ್ಸೆಸ್ ರ್ಯಾಂಪ್ಸ್ನ ಪ್ರೊವೈಡರ್ಸನ್ನು ನಾವು 4 ಕ್ಯಾಟಗರೀಸಲ್ಲಿ ನೋಡ್ಬೋದು. ದ ಫಸ್ಟ್ ಒನ್ ಈಸ್ ಟೆಲಿಕಾಮ್ ಬೇಸ್ಡ್, ಕೇಬಲ್ TV ಬೇಸ್ಡ್, ವೈರ್ಲೆಸ್ ಬೇಸ್ಡ್ ಆ್ಯಂಡ್ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಇನ್ಫಾರ್ಮೇಷನ್ ಸರ್ವೀಸಸ್.
that include value added networks. ಸೊ 4 ಕ್ಯಾಟಗರೀಸ್ ಏನು ಅಂತ ಹೇಳಿದ್ರೆ, ಒಂದು ಟೆಲಿಕಾಮ್ ಬೇಸ್ಡ್ ಆಗಿರ್ಬೋದು, ಕೇಬಲ್ ಟಿ ವಿ ಬೇಸ್ಡ್ ಆಗಿರ್ಬೋದು, ವೈರ್ಲೆಸ್ ಬೇಸ್ಡ್ ಆಗಿರ್ಬೋದು, ಅಥವಾ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಇನ್ಫಾರ್ಮೇಷನ್ ಸರ್ವೀಸಸ್ ವಿಚ್ ಇನ್ಕ್ಲೂಡ್ಸ್ ವ್ಯಾಲ್ಯೂ ಆ್ಯಡೆಡ್ ನೆಟ್ವರ್ಕ್ಸ್. So this is all about the two major components which form the part of infrastructure of e-commerce. So here is my reference for this session. So in the next session we shall see the third major component of infrastructure of e-commerce. Thank you.